ತಮಿಳುನಾಡಿಗೆ ನೀರು ಹರಿಸುವುದನ್ನು ವಿರೋಧಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ತಮ್ಮ ಬೆಂಬಲವಿಲ್ಲ ಅಂತ ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷ ಡಾ. ಬಿ. ಎ. ದಿನೇಶ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆ ನಡುವೆ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಜಲ ನಿಯಂತ್ರಣ ಮಂಡಳಿಯ ಆದೇಶವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ನಡೆಸಿದ್ದೆವು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅಣೆಕಟ್ಟುಗಳು ಭರ್ತಿಯಾಗಿವೆ. 30,000 ಕ್ಯೂಸೆಕ್ನಷ್ಟು ನೀರು ಈಗಾಗಲೇ ತಮಿಳುನಾಡು ತಲುಪಿರುವ ಕಾರಣ ಬಂದ್ ಅವಶ್ಯಕತೆ ಇಲ್ಲ ಎಂಬುದು ರಾಜ್ಯಾಧ್ಯಕ್ಷರ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ನೋಡಿ, ನಾವು CWRC ವಿರುದ್ಧ ಆದೇಶದ ವಿರುದ್ಧ ನಾವು ಒಂದು ಪ್ರತಿಭಟನೆ ಮಾಡಿದೋ ಕಾವೇರಿ ನೀರಿಗೋಸ್ಕರ. ಈಗಾಗಲೇ ನೋಡಿ, ಆರಂಗಿ ಜಲಾಶಯ ತುಂಬಿದೆ, ಕಬಿನಿ ಜಲಾಶಯನೂ ತುಂಬಿದೆ. ಈಗಾಗಲೇ ತಮಿಳುನಾಡಿಗೆ ಈಗಾಗಲೇ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂದ್ಬಿಟ್ಟು ಒಂದು ಆದೇಶ ಆಗಿತ್ತು. ಈಗಾಗಲೇ 30,000 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ತಲುಪಿದೆ. ಈಗ ಆದ ಕಾರಣ ನಾವು 13ನೇ ತಾರೀಕಿಗೆ ಏನು ಬಂದಿತ್ತು, ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಬಂದನ್ನು ರದ್ದುಗೊಳಿಸಿದ್ದೇವೆ. ಬಂದು ಯಾವುದೇ ರೀತಿ ನಮ್ಮ ಸಂಘಟನೆ ವತಿಯಿಂದ ಬಂದು ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಕಾರಣ ಏನು ಅಂದರೆ ನೋಡಿ, ನಾವು ಮಾಡೋ ಬಂದಿಂದ ಎಷ್ಟೋ ಜನರಿಗೆ ತೊಂದರೆ ಆಗುತ್ತೆ. ನಾವು ಕನ್ನಡ ಅಂತ ಬಂದಾಗ, ನಮಗೆ ಕನ್ನಡಕ್ಕೆ ಅನ್ಯಾಯ ಆದಾಗ, ನಮ್ಮ ರೈತರಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ. ಆದ್ದರಿಂದ ನಾವು ಕನ್ನಡಿಗರಿಗೆ, ರೈತರಿಗೆ ಎಲ್ಲರಿಗೂ ಒಂದೇ ಒಂದು ಮಾತು ಹೇಳೋದು, ಎಲ್ಲರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ 13ನೇ ತಾರೀಕು ಬಂದ್ ಕರೆದಿದ್ದಾರೆ. ಆ ಬಂದನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾವುದೇ ರೀತಿ ಬಂದ್ ಮಾಡೋದಿಲ್ಲ ಅಂದ್ಬಿಟ್ಟು ನಾನು ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ. ಈ ಸಂದರ್ಭ ಜಿಲ್ಲಾ ಸಂಚಾಲಕ MS ಮಡಿಕಂಠ, ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್ ಕಾವಲ್ಕೊಂಡ, ಕುಶಾಲನಗರ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ಸುಂದರ್ PS, ನಗರ ಸಂಚಾಲಕ ರಾಜೇಗೌಡ ಪಾಲ್ಗೊಂಡಿದ್ದರು.